ಗಾನ ನನ್ನ ಬಾಳಿನ ಭಾಗ್ಯ ದೇವತೆ ಮಧುರ ಗಾನದಿಂದ ಚಿಂತೆ ಮರೆಸಿದೆ ನೀನೆ ನನ್ನ ಬಾಳಿನ ಭಾಗ್ಯ ದೇವತೆ ಮಧುರ ಗಾನದಿಂದ ಚಿಂತೆ ಮರೆಸಿದೆ ಆವ ಪುಣ್ಯ ಫಲವುನ ನಿನ್ನ ವರಿಸಿದೆ ಆವ ಪುಣ್ಯ ಫಲವುನ ನಿನ್ನ ವರಿಸಿದೆ ಅತಿ ಮಧುರ ನಿನ್ನ ಗಾನ ಅತಿ ಮಧುರ ನಿನ್ನ ಗಾನ ವೇಣುವಾದನ ಇಂದ ಶುಭಲಿಗ ಏನೋ ಕಾರಣ ಇಂದ ಶುಭಲಿಗ ಏನೋ ಕಾರಣ ನಮ್ಮ ಬಾಳು ನಂದನ ರಮ್ಯ ಜೀವನ ನಮ್ಮ ಬಾಳು ನಂದನ ರಮ್ಯ ಜೀವನ ಅತಿ ಮಧುರ ನಿನ್ನ ಗಾನ ವೇಣುವಾದನ ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು? ಯುದ್ಧವಿಲ್ಲ, ಉಪಾಯವಿಲ್ಲ ಪ್ರೀತಮೆ. ಯುದ್ಧವಿದ್ದು ಅವಶ್ಯಕ. ಆದರೆ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ನಡೆದ ಅತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕೃಪ, ಶಲ್ಯ ಮುಂತಾದ ಮಹಾರಥಿಗರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವರ ಜೀವಂತ ರಾಶಿಯಲ್ಲಿ ಅದೆಷ್ಟೊಂದು ಜನ ಜೀವಂತರಾಗಿ ಉಳಿಯುವರು. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯ ವರ್ತದಿಂದ ರಕ್ಷಿಸು. ಆ ಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ? ಮತ್ತೊಮ್ಮೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದೆ ಸ್ವಾಮಿ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇತಮೆ. ಪುರಾತನದ ಅಳಿವಿ, ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನವಾದ ಜಗತ್ತನ್ನೇ ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವುದು. ಪೃಥ್ವಿಯ ಕಲ್ಮಸವನ್ನು ತೊಳೆದು ವೀರರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯದ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನಗ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವು. ಪ್ರೇಮ ಸಮಾಧಾನ ಭೇದವಿಲ್ಲ, ಕೋಮಲಾಂಗಿ ವಿಪ
ಸಮಾಧಾನ ಭೇದವಿಲ್ಲ ಕೋಮಲಾಂಗಿ ವಿಫಲವಾಯ್ತೆ ಸಮರದಂಡ ಬಿಂದುದರಲ್ಲಿ ಪಪಹಾರಿಣಿ ಕಾಂತೆ ಪಪಹಾರಿಣಿ ಕಾಂತೆ ಪಪಹಾರಿಣಿ ಪಪಹಾರಿಣಿ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮ ಯುದ್ಧವಿಲ್ಲದೊದಗಿ ಧರ್ಮರಾಜ ಸ್ಥಾಪನೆಗೆ ಧರ್ಮ ಯುದ್ಧವಿಲ್ಲದೊದಗಿ ಕರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಭೈವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಸ್ವಾಮಿ, ರುಕ್ಮಿಣಿ, ಈ ನಿಮ್ಮ ಸ್ಪರ್ಶ ಮಾತ್ರದಿಂದಲೇ ಈ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುಬಿಕದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸಿದ ಹೊರತು ಮತ್ಯಾವ ಉಪಾಯ ಇಲ್ಲ ಪ್ರೇತಮಿ. ಆರ್ಯವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿ ಅಭಿಮಾನ ಸೋರಿಯಿಂದ ಪ್ರಮತ್ತರಾದ ಕ್ಷತ್ರಿಯರ ನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೀತಮಿ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದೇ ಆದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ನೀನು ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು ದೇವ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುವೆ. ಆದರೆ ನನ್ನ ಈ ಕೊನೆಯ ಪ್ರಯತ್ನವು ಕೂಡ ವಿಫಲವಾಗುವುದು ಪ್ರೇತಮೆ. ಸ್ವಾಮಿ, ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ, ಸಫಲವೇ ಆಗುವುದು. ಗಾನಕ್ಕೆ ಮನಸೋತೆಯ ಮುರಳಿಯ ಗಾನಕ್ಕೆ ಮನಸೋತೆಯ ಎನ್ನ ಮನದಲ್ಲಿ ಆಸೆಯ ನೀ ತಂದೆಯ ಮನದಲ್ಲಿ ಆಸೆಯ ನೀ ತಂದೆಯ ಮುರಳಿಯ ಗಾನಕ್ಕೆ ಮನಸೋತೆಯ
ನೀ ರಾಧೆಯಾದೆ ರಾಧೆಯ ಮನಗೆ ಗೋಪಾಲ ನಾನಾದೆ ಯಮುನಾ ತೀರಕ್ಕೆ ನೀ ರಾಧೆಯಾದೆ ರಾಧೆಯ ಮನಗೆ ಗೋಪಾಲ ನಾನಾದೆ ನಿನ್ನಯ ಬಳಿಗೆ ಓಡೋಡಿ ನಾ ಬಂದೆ ನಿನ್ನಯ ಬಳಿಗೆ ಓಡೋಡಿ ನಾ ಬಂದೆ ಮುರಳಿಯ ಗಾನಗೆ ಮನಸೋತೆಯ ಎಲ್ಲ ಮನದಲ್ಲಿ ಆಸೆಯ ನೀ ತಂದೆಯ ಮನದಲ್ಲಿ ಆಸೆಯ ನೀ ತಂದೆ